ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುಪ್ತ ನವರಾತ್ರಿ, ವಾರಾಹಿ ನವರಾತ್ರಿಯ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಇವತ್ತು ಕೊನೆಯ ದಿನ. ಈ ದಿನ ನಾವು ಯಾವ ದೇವಿಯ ಆರಾಧನೆ ಹೇಗೆ ಮಾಡಬೇಕು, ಇನ್ನು ಇದರ ಒಂದು ಎಂಡ್ ಅಂದರೆ ಅಥವಾ ಕೊನೆಯನ್ನು ಹೇಗೆ ಮಾಡಬೇಕು, ಇದ್ರ ಕುರಿತಾಗಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ನವರಾತ್ರಿಯನ್ನು ಸಮಾಪ್ತಿ ಅಂದರೆ ಸಂಪನ್ನ ಮಾಡುವುದು ಅಂತ ಖುಷಿಯಾಗಿ ವಾರಾಹಿ ದೇವಿ ಒಬ್ಬಳಲ್ಲೇ ನೀವು ಆರಾಧನೆ ಮಾಡಿದರೆ, ಆ ಒಬ್ಬಳಲ್ಲೇ ನೀವೇನಾದರೂ ಈ 9 ಜನ ಆವಾಹನೆ ಮಾಡಿ ಪೂಜೆಯನ್ನು ಸಂಪನ್ನಗೊಳಿಸೋದಾದರೆ ನಾನಾ ತರಹದ ಪುಷ್ಪಗಳನ್ನು ಹಾಕಿ ಆನಂದವಾಗಿ ಅಮ್ಮನನ್ನು ಆರಾಧನೆ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಈ ದಿನ ಇರತಕ್ಕಂತಹದ್ದು ಕೆಂಪು ವರ್ಣದ ಅಮ್ಮನಿಗೆ ಸೀರೆಯ ವಸ್ತ್ರವನ್ನು ಉಡಿಸಿ ಅಮ್ಮನಿಗೆ ನೀವು ತುಪ್ಪದ ದೀಪಗಳನ್ನು ಬೆಳಗಿಸಿ ಒಂದಷ್ಟು ಜನನ ಕರೆದು ಇವತ್ತು ಈ ಪೂಜೆಯನ್ನು ಸಮಾಪ್ತಿ ಮಾಡ್ತೀನಿ ಅಂತಂದರೆ ಅವರಿಗೆ ನೀವು ಅರಿಶಿನ ಕುಂಕುಮ ಕೊಡೋದರ ಜೊತೆಗೆ ಬಳೆಗಳನ್ನು ಕೊಡ್ತೀನಿ ಅಂತಂದರೆ ಅಮ್ಮ ಇವತ್ತು ಕಮಲಾತ್ಮಿಕ ಏನು ಕೊಡ್ತಾಳೆ ಅಂತಂದರೆ ಜ್ಞಾನದ ಜೊತೆಗೆ ಸಂಪತ್ತನ್ನು ಕೊಡುತ್ತಾಳಂತೆ. ಯಾರದ್ದೋ ನಮಗೆ ಹಾಕಬೇಕು, ಯಾರದ್ದು ಹೇಳಿ ಇನ್ನೊಂದೊಂದು ಗಾದೆ ಮಾತಿದೆಯಲ್ಲ, ಬೇರೆಯವ್ರದ್ದೇನು ವಿಷ ಅಂತ ಹೇಳ್ತಾರಲ್ಲ, ಹಾಗೆ ನಮಗೆ ನಮ್ಮ ಸಂಪತ್ತಿಂದ ದುಡಿದಿದೆಯಲ್ಲ ಇದಷ್ಟೇ ಸತ್ಯಾಂಶ ಇರುತ್ತೆ. ಪರರ ಸೊತ್ತು ಪಾಷಾಣ. ಆ ಪರರ ಸೊತ್ತು ಪಾಷಾಣ ಇದೆಯಲ್ಲ ಅದನ್ನು ಯಾವತ್ತೂ ಕೊಟ್ಟು ನಿಮಗೆ ನೋವು ಕೊಡಲ್ವಂತೆ. ನಿಮ್ಮಿಂದ ನಿಮ್ಮ ಜ್ಞಾನದ, ನಿಮ್ಮ ಒಂದು ವಿಜ್ಞಾನದ, ನಿಮ್ಮ ಒಂದು ಸುಜ್ಞಾನದಿಂದಲೇ ಪಡೆದುಕೊಳ್ಳತಕ್ಕಂಥ ಸಂಪತ್ತನ್ನು ಕಮಲಾತ್ಮಿಕ ಕೊಡ್ತಾಳೆ. ಅಂತಹ ಕಮಲಾತ್ಮಿಕ ದೇವಿ ಕೊಡಬೇಕಾದರೆ ನೀವೊಂದು ಕಮಲಮಾಲೆಯನ್ನು ಹಿಡಿಕೊಂಡು, ನನ್ನ ಕೈಲಿ ಇದೇ ಕಮಲಮಾಲೆ, ಈ ಕಮಲಮಾಲೆಯನ್ನು ಹಿಡಿದು ನೀವು ಆ ಅಮ್ಮನನ್ನು ಸ್ತೋತ್ರ ಪಠಣ ಪಾರಾಯಣ ಮಾಡ್ತೀನಿ ಅಂತಂದರೆ ಇವತ್ತು ನೀವು ಸಾಧ್ಯ ಆದರೆ ಶ್ರೀ ಸೂಕ್ತವನ್ನು, ಭೂ ಸೂಕ್ತವನ್ನು, ನೀಳಾ ಸೂಕ್ತವನ್ನು, ದುರ್ಗಾ ಸೂಕ್ತವನ್ನು, ಹಾಗೆ ಪುರುಷ ಸೂಕ್ತವನ್ನು, ಈ 5 ಸೂಕ್ತಗಳನ್ನು ಇವತ್ತು ಈ ನವರಾತ್ರಿಗೆ ಸಂಬಂಧಪಟ್ಟಾಗೆ ಪಂಚಸೂಕ್ತಗಳನ್ನು ಕೇಳೋ ಮುಖಾಂತರ, ಪಂಚಸೂಕ್ತಗಳನ್ನು ನೀವು ಕೇಳ್ತಾ ಆರಾಧನೆ ಮಾಡ್ತೀನಿ ಅಂತಂದರೂ ಅಷ್ಟೇ ಗೌಣವಾಗಿರತಕ್ಕಂತಹ ಗುಪ್ತ ನವರಾತ್ರಿಯ ಫಲವನ್ನು ಪಡ್ಕೊಂಡೇ ತೀರ್ತೀರಿ. ಇನ್ನು ಇವತ್ತು ಕೊಬ್ಬರಿಯಿಂದ ಮಾಡಿರತಕ್ಕಂಥ ನೈವೇದ್ಯ, ಕೊಬ್ಬರಿಯಿಂದ ಮಾಡಿರ್ತಕ್ಕಂಥ ಮಿಠಾಯಿ ಅಂತಾರಲ್ಲ, ಆ ಒಣ ಕೊಬ್ಬರಿಯಿಂದ ಮಾಡಿರ್ತಕ್ಕಂತಹದ್ದು ಮಿಠಾಯಿ ಎಷ್ಟು ಮಾಡ್ತೀರೋ ಅಷ್ಟು ಇವತ್ತು ನೈವೇದ್ಯ ಮಾಡಿ ಮಕ್ಕಳಿಗೆಲ್ಲ ಹಂಚುವಂಥದ್ದು. ಬೇರೆ ಮಕ್ಕಳಿಗೆ ನಾಳದ್ದು ಕೂಡ ಒಂದಷ್ಟು ದಿನ ಹಂಚುತ್ತಾ ಬನ್ನಿ. ನವರಾತ್ರಿಯಲ್ಲಿ ಮಾಡಿರ್ತಕ್ಕಂತಹ ಪೂಜೆ ಫಲ ಈಗ ನೋಡಿ, ಪೂಜೆ ಆಗಿ ಅಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ರೆ ಮಕ್ಕಳು ನೋಡ್ತಿರ್ತಾರೆ, ಪೂಜೆ ಆಗಬೇಕು, ಮುಟ್ಟಬೇಡ ಅಂತ ಹೇಳ್ತಿರಲ್ಲ, ಹಾಗೆ ಇಲ್ಲಿ ತನಕ ನೀವು ಮಾಡ್ಕೊಂಡ್ಬಂದಿದ್ದೀರಲ್ಲ, ಯಾವ ಮಕ್ಕಳಿಗೂ ಮುಟ್ಟಕ್ಕೆ ಕೊಡಲಿಲ್ಲಲ್ಲ, ಹೊರಗಡೆ ತಿನ್ನಲಿಕ್ಕೆ ಕೊಡಲಿಲ್ಲಲ್ಲ, ಇವತ್ತು ನೀವು ಪೂಜೆ ಸಮಾಪ್ತಿ ಮಾಡಿ ಸಂಪನ್ನಗೊಳಿಸಿ ಮಕ್ಕಳಿಗೆ ನೀವು ಕೊಡ್ತೀನಿ ಅಂತಂದರೆ ಬಹುಶಃ ಆ ಪ್ರಸಾದದ ಮುಖಾಂತರ, ಆ ಮಕ್ಕಳು ಸಿಹಿಯನ್ನು ತಿನ್ನೋ ಮುಖಾಂತರ, ನಿಮಗೆ ಸಿಹಿ ಸುದ್ದಿಯನ್ನು ಕೊಡೋ ಮುಖಾಂತರ ನಿಮ್ಮ ಬದುಕಲ್ಲಿ ಅಂತಹ ಸಿಹಿಯ ಘಟನಾವಳಿಗಳೇ ನಡೀತಿರುತ್ತವೆ. ನಿಮ್ಮ ಸುತ್ತು ಕೂಡ ಒಳ್ಳೆಯ ಪ್ರಭಾವಳಿಯ ಹಾರವೇ ಇರುತ್ತದೆ. ಅಂತಹದ್ದಾಗಿರ್ತಕ್ಕಂಥ ಅಮ್ಮನಿಗೆ ಒಂದಷ್ಟು ರಸಾವಳಿಯನ್ನು ಮಾಡಿ ನಿವೇದನೆ ಮಾಡತಕ್ಕಂತಹದ್ದನ್ನು ಮಾಡಿಕೊಳ್ಳಿ ಪ್ರೀತಿಯ ಬಂಧುಗಳೇ. ಇನ್ನು ಪುಷ್ಪಗಳು ಎಷ್ಟು ಇವತ್ತು ನೀವು ವರ್ಣದ ಹಾಕ್ತಿರೋ
ಹಾಕುತ್ತಾ ಕೆಂಪು ಸ್ವಲ್ಪ ಹೆಚ್ಚಿಗೆ ಹಾಕುತ್ತಾ ಅಮ್ಮನ ಆರಾಧನೆ ಮಾಡ್ತೀನಿ ಅಂತಂದರೆ ಇನ್ನು ಹೆಣ್ಣು ಮಕ್ಕಳಿಗೆ ನಾನೇನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ನಿಮಗೆ ಒಂದಷ್ಟು ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಏಕವಸ್ತ್ರವನ್ನು ಕೊಡಬಾರ್ದು, ಒಂದು ಸೀರೆ ಕುಪ್ಪಸವನ್ನು ಕೊಡುವಂಥದ್ದು. ಸೀರೆ ಆಗಲಿಲ್ಲ ಕೊನೆಯ ಪಕ್ಷ 2 ಕುಪ್ಪಸವನ್ನು ಅವರಿಗೆ ಕೊಡತಕ್ಕಂತಹ ಬಾಗಿನವನ್ನು ಕೊಡ್ತೀರಿ. ಪೂರ್ಣ ಫಲ ಒಂದೊಂದು ತೆಂಗಿನಕಾಯಿನ ಕೊಡ್ತೀನಿ ಅಂತಂದರೆ ಒಂದು 3 ಜನ 5 ಜನ 7 ಜನ ನಿಮ್ಮ ಶಕ್ತಿ ಅನುಸಾರ ಮುತ್ತೈದೆಯರು ಇವತ್ತು ಕರೆದು ಪೂಜೆಯನ್ನು ಮಾಡ್ತೀನಿ ಅಂತಂದರೆ ಅಮ್ಮ ಸಂತೃಪ್ತಳಾಗ್ತಾಳೆ. ಈ ವರ್ಷದ ಈ ಗುಪ್ತ ನವರಾತ್ರಿ ನಿಮ್ಮ ಹರಕೆಗಳು ನಿಮ್ಮ ಬೇಡಿಕೆಗಳಂತೆ ಏನು ಅಮ್ಮನಿಗೆ ತಿಳಿಸಿದ್ದರೋ ಈ ವರ್ಷದ ನೆಕ್ಸ್ಟ್ ನೀವು ಗುಪ್ತ ನವರಾತ್ರಿ ಮಾಡೋ ಒಳಗಡೆ ನೀವು 9 ನನ್ನ ಮೊದಲ ದಿವಸ ಹೇಳಿದ್ದೆ ನಿಮಗೆ ಬರೆದಿಟ್ಕೊಂಡು ಕೇಳಿ ಅಂತ. 1 ಗಂಟೆಯಲ್ಲಿ ಕೂಡ ಆಕೆ ಕೊಡಬಹುದು, 1 ನಿಮಿಷದಲ್ಲೂ ಕೂಡ ಕೊಡಬಹುದು, 1 ಕ್ಷಣದಲ್ಲೂ ಕೂಡ ಕೊಡಬಹುದು. ಕೆಲವೊಬ್ಬರದ್ದು ಬಹುಶಃ ನೀವು ತೊಗೊಂಡಿದ್ದು ದೊಡ್ಡ ಎಕ್ಸಾಮ್ ಆದರೆ LKG ಮಕ್ಕಳದಾದರೆ ಬೇಗ, ನಿಮ್ಮದು ಅಪ್ಲಿಕೇಶನ್ IAS ಪ್ರಕಾರ ಹಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟದ್ದು ವ್ಯಾಲ್ಯೂಯೇಷನ್ ಆಗಬೇಕಲ್ಲ. ಹಾಗೇ ಆಯಾಯ ಎಜುಕೇಷನ್ ಅದಕ್ಕೆ ಸಂಬಂಧಪಟ್ಟ ಇಂಟರ್ವ್ಯೂ ಇರುತ್ತಲ್ಲ. ಹಾಗೇ ನಿಮ್ಮದೇನೋ ದೊಡ್ಡ ಅರಕೆಗಳಿತ್ತು ಅಂತಂದರೆ ಅಂತಹ ದೊಡ್ಡದು 10 ವರ್ಷ ಆದರೂ ಆಗಲ್ಲ ಅನ್ನೋ ನಿಮ್ಮ ಮನಸ್ಸಿಗಿದ್ದರೆ ಅಮ್ಮ 1 ವರ್ಷದಲ್ಲಿ ಕರೆಸ್ತಾಳೆ ಅಂತಂದರೆ, 1 ತಿಂಗಳಲ್ಲಿ ಕರೆಸ್ಕೊಡ್ತಾಳೆ ಅಂತಂದರೆ, 1 ದಿನದಲ್ಲಿ ಕರೆಸ್ಕೊಡ್ತಾಳೆ ಅಂತಂದರೆ ಅಂತಹ ಫಲವನ್ನು ನೀವು ಎಂದೋ ಯಾವತ್ತೋ ನಮ್ಮ ಜೀವನದಲ್ಲಿ ಅನುಭವಿಸಿಲ್ಲ. ಅಂತಹ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಧಾನವಾಗಿರತಕ್ಕಂತಹ ನೆಲ ಮನೆ ಮಹಲು ಪಡೆದುಕೊಳ್ಳಬೇಕು ಅಂತಂದರೆ ಈ ಗುಪ್ತ ನವರಾತ್ರಿ ಎಂದು ಅಮ್ಮನ ಆರಾಧನೆ ನಿಮಗಾಗಿರತಕ್ಕಂತಹ ಅನಾನುಕೂಲಗಳನ್ನು ನಿವಾರಣೆ ಮಾಡಿ ಅನುಕೂಲಗಳನ್ನು ಕೊಡುತ್ತಾ ನಿಮ್ಮ ಬದುಕಿಗೆ ಆರೋಗ್ಯ ಆಯುಷ ಐಶ್ವರ್ಯವನ್ನು ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಶೋಭಾಯಮಾನವಾಗಿ ಯಾವ ಜೀವಂಚ ಕಾಲವೂ ಕೊಡುತ್ತಾ ಬರಲಿ. ಸದಾಕಾಲ ಅನ್ನ ವಸ್ತ್ರ ಪಶು ಸಂಪತ್ತು ಕೊಡುವವಳು, ಕೊಟ್ಟಿದ್ದನ್ನು ಅಭಿವೃದ್ಧಿ ಪಡಿಸುವವಳು, ಕ್ಷಿಪ್ರದಲ್ಲಿ ನಾವು ಬೇಡಿದನ್ನು ಕೊಡತಕ್ಕಂತಹ ಈ ಕಮಲಾತ್ಮಿಕ ದೇವಿಯನ್ನು ನೀವು ಆರಾಧನೆ ಮಾಡುತ್ತಾ ಇದ್ದೀರಿ. ಪ್ರತಿಫಲವನ್ನು ಈಗಾಗಲೇ ಸ್ವೀಕೃತಿ ಮಾಡಿದ್ದೀರಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಪೂಜೆ ಎಲ್ಲ ಮಾಡಾದ್ಮೇಲೆ ಪ್ರತಿಫಲ ಯಾವಾಗ ಸಿಗುತ್ತೆ, ಇದೆಲ್ಲ ಮಾಡಿದ್ದೀನಿ ಸೊ ನನಗೆ ನೆಕ್ಸ್ಟ್ ವೀಕೆ ಒಳ್ಳೇದಾಗ್ಬಿಡುತ್ತಾ, ಈ ಥರ ಆಲೋಚನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಅದಕ್ಕೂ ಕೂಡ ನೀವು ಕೊಟ್ಟಂಥ ಉದಾಹರಣೆ ಚೆನ್ನಾಗಿತ್ತು. ಅಂದರೆ ನಮ್ಮ ಒಂದು ಪೀಠಿಕೆ ಅಥವಾ ನಮ್ಮ ಒಂದು ಬೇಡಿಕೆ ಏನಿರುತ್ತೆ ಅದು ತುಂಬ ದೊಡ್ಡದಿದ್ರೆ ಸ್ವಲ್ಪ ಸಮಯ ತಗೊಳುತ್ತೆ ಅಥವಾ ತುಂಬ ಟೈಮ್ ತಗೊಳ್ತಾ ಇದೆ ಅನ್ನೋವಂಥದ್ದು ಇದನ್ನು ಮಾಡಿದ ನಂತರ ನಮಗೆ ಶೀಘ್ರವಾಗಿ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಕೊಬ್ಬರಿಯ ಒಂದು ಸಿಹಿ ಆಗಿರ್ಬೋದು, ಒಣ ಕೊಬ್ಬರಿಯ ಒಂದು ಮಿಠಾಯಿ ಆಗಿರ್ಬೋದು, ಇದನ್ನು ಮಕ್ಕಳಿಗೆ ನೀಡುವಂಥದ್ದು. ಇನ್ನು ಎಷ್ಟು ವರ್ಣದ ಬಣ್ಣಗಳಾಗಿರುತ್ತೋ ಅಷ್ಟು ವರ್ಣದ ಹೂಗಳನ್ನು ಹಾಕಿ ನಾವು ಈ ದಿನ ಪೂಜೆ ಮಾಡುವಂಥದ್ದು ಕೊನೆಯ ದಿನ ಆಗಿರೋದ್ರಿಂದ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವಾರಾಹಿ ನವರಾತ್ರಿಯ ಒಂದು ಕಂಪ್ಲೀಟ್ ಆಚರಣೆ ಹೇಗಿರಬೇಕು ಅಂತ ಇಷ್ಟೂ ದಿನ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಕೆಲವೊಂದು ವಿಚಾರಗಳು ಖಂಡಿತವಾಗ್ಲೂ ನಮಗೆ ಗೊತ್ತಾಗಿರೋದಿಲ್ಲ. ತಿಳ್ಕೊಂಡ ಮೇಲೆ ಇದನ್ನು ಮಾಡೋದ್ರಿಂದ ಜೀವನದಲ್ಲಿ ಒಳತನ್ನ ಕಾಣ್ತೀವಿ ಅನ್ನೋದಾದರೆ ಈ ಒಂದು ನವರಾತ್ರಿಯ ಕುರಿತಾಗಿ ಸಾಕಷ್ಟು ವಿಚಾರಗಳು, ಗುಪ್ತ ನವರಾತ್ರಿ ವಾರಾಹಿ ನವರಾತ್ರಿ ಅಂತ ಕೂಡ ಕರೀತಾರೆ ಅನ್ನೋದ್ರ ಬಗ್ಗೆ ನಮಗೆ ಪ್ರಾರಂಭದ ದಿನಗಳಲ್ಲೇ ಗುರುಗಳು ತಿಳಿಸ್ಕೊಟ್ಟಿದ್ರು. ಇನ್ನು ಈ ದಿನ ಕೊನೆಯ ದಿನ ಯಾವ ರೀತಿ ಇರಬೇಕು, ಈ ದಿನ ಸಂಜೆ ನೀವು ಏನು ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಮಾಡಿ ಜೀವನದಲ್ಲಿ ಒಳತನ್ನ ಕಾಣಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.